ಒಂದು ಹೆಣ್ಣಾಯಿ ನಮಗೆ ಸಿಕ್ಕಿದೆ. ಅದು ಭಾರ್ಗವ್ ಹಿಂದೆನೇ ಹೋಯ್ತೈತೆ. ಯಾಕೆ ಗೊತ್ತಾ ಗಾಯ್ಸ್? ಹಾಫ್ ಮೂನ್ ಬೀಚ್ ನೋಡಿದ ನಂತರ ನಾವು ಇದೀಗ ಪ್ಯಾರಡೈಸ್ ಬೀಚ್ ಕಡೆಗೆ ನಡ್ಕೊಂಡು ಹೋಗ್ತಾ ಇದೀವಿ. ಬೇಜಾನ್ ಪೊದೆ ಸಿಕ್ತು ಹೋಗೋ ಟೈಮಲ್ಲಿ. ನಾವು ಫೈನಲಿ ಪ್ಯಾರಡೈಸ್ ಬೀಚ್ಗೆ ಬಂದಿದ್ದೀವಿ. ಇಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋದ್ರೆ ಪ್ಯಾರಡೈಸ್ ಬೀಚ್ ಸಿಗುತ್ತೆ. ಪ್ಯಾರಡೈಸ್ ಬೀಚ್ ಕೂಡ ಪ್ರೈವೇಟ್ ಬೀಚ್ ಇದ್ದಂಗೆ. ಬೀಚ್ಗೆ ಎಂಟ್ರಿ ಕೊಟ್ಟಿದ ತಕ್ಷಣ ಅಲ್ಲೊಂದು ಹೆಣ್ಣಾಯಿ ಭಾರ್ಗವ್ ಹಿಂದೆ ಓಡ್ ಬಂತು. ಕೇಳಿದ್ರಿ ಯಾಕೆ ಬರ್ತಿದ್ಯಾ ಗುರು ಅಂತ. ಅದೇ ಹೇಳ್ತು ಭಾರ್ಗವ್ ಕಂಡ್ರೆ ನಂಗೆ ತುಂಬಾ ಇಷ್ಟ ಅಂತ. ಬೇಜಾನ್ ಮೇಕೆಗಳು ಕೂಡ ಇತ್ತು ಪ್ಯಾರಡೈಸ್ ಬೀಚ್ ನಲ್ಲಿ. ಹಾಫ್ ಮೂನ್ ಬೀಚ್ ನಿಂದ ಪ್ಯಾರಡೈಸ್ ಬೀಚ್ ಹತ್ರ ಇದೆ, ಆದ್ರೆ ಬೇಜಾನ್ ಕಷ್ಟ ಪಡಬೇಕಾಗುತ್ತೆ. ಬರಬೇಕು ಅಂದ್ರೆ ಬೇಜಾನ್ ಟ್ರೆಕ್ಕಿಂಗ್ ನ ಮಾಡಬೇಕಾಗುತ್ತೆ. ಹಾಗೇನೆ ಡೇಂಜರಸ್ ಟ್ರೆಕ್ಕಿಂಗ್ ಕೂಡ ಇರುತ್ತೆ. ಪ್ಯಾರಡೈಸ್ ಬೀಚ್ ಕೂಡ ಪ್ರೈವೇಟ್ ಬೀಚ್. ನೀವು ಇಲ್ಲಿ ಬೋಟಲ್ ಬರ್ಬೋದು, ಇಲ್ಲಾಂದ್ರೆ ನಡ್ಕೊಂಡ್ ಬರಬೇಕು ಅಷ್ಟೇ. ಪ್ಯಾರಡೈಸ್ ಬೀಚ್ ನೋಡೋದಕ್ಕೆ ಸಖತ್ತಾಗಿದೆ. ಇದು ನಮ್ಮ 5ನೇ ಬೀಚ್ ನಾವು ಟ್ರೆಕ್ಕಿಂಗ್ ಮಾಡ್ಕೊಂಡು ನೋಡ್ತಾ ಇರೋದು. ಪ್ಯಾರಡೈಸ್ ಬೀಚ್ ಅಲ್ಲಿ ಲೆಸ್ ಕ್ರೌಡ್. ಯಾಕಪ್ಪ ಅಂದ್ರೆ ಬೋಟಲ್ ಬರಬೇಕು ಅಷ್ಟೇ, ಇಲ್ಲಾಂದ್ರೆ ನಡ್ಕೊಂಡ್ ಬರಬೇಕು. ನಾವು ಗೋಕರ್ಣ ಬೀಚ್ ಅಲ್ಲಿ ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದಾಗ 3 ಜನ ಇದ್ವಿ, ಇದೀಗ 4 ಜನ ಆಗಿದ್ದೀವಿ. ಕುಡ್ಲೆ ಬೀಚ್ ಇಂದ ನಮಗೆ ವಿಜಯ್ ಅನ್ನೋರು ಪರಿಚಯ ಆದ್ರು. ಅವರು ಪ್ಯಾರಡೈಸ್ ಬೀಚ್ ಗಂಟ ಬಂದ್ರು. ಅಲ್ಲಿ ಹೇಳಿದ್ರು ನಾನು ಇಲ್ಲಿಂದ ವಾಪಸ್ ಕುಡ್ಲೆ ಬೀಚ್ಗೆ ನಡ್ಕೊಂಡು ಹೋಗ್ತೀರಿ ಅಂತ. ನಾವು ಹೇಳಿದ್ರಿ ನಡ್ಕೊಂಡು ಹೋಗಿ ಬ್ರೋ, ನಾವು ಇಲ್ಲಿಂದ ಬೆಳಕನ್ ಬೀಚ್ಗೆ ಹೋಗ್ತೀವಿ ಅಂತ. ಇದೀಗ ನಮ್ಮ ನೆಕ್ಸ್ಟ್ ಡೆಸ್ಟಿನೇಷನ್ ಬೆಳಕನ್ ಬೀಚ್. ಇಲ್ಲಿಂದ ಟ್ರೆಕ್ಕಿಂಗ್ ಮಾಡಬೇಕಾಗುತ್ತೆ. ಈ ಒಂದು ಬೀಚ್ ಅಲ್ಲಿ ವೇವ್ಸ್ ಮಾತ್ರ ತುಂಬಾ ಸೂಪರ್ ಆಗಿ ಬಂತು. ಇಲ್ಲಿಂದ ನಾವು ಒಂದು ದೊಡ್ಡ ಬೆಟ್ಟವನ್ನು ಹತ್ತಿ ಇಳಿದ್ರೆ ಬೆಳಕನ್ ಬೀಚ್ ಸಿಗುತ್ತೆ. ಹೇಗಿರುತ್ತೆ ನೆಕ್ಸ್ಟ್ ಬೀಚ್ ನಿಮಗೆ ಗೊತ್ತಾಗುತ್ತೆ.